ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಗ್ರಾಮ್ ದತ್ತಾತ್ರೇಯಾಯ ನಮಃ. ನೋಡಿ, ಧನಸ್ಸು ರಾಶಿಯವರಿಗೆ ಗುರು ಮತ್ತು ಶುಕ್ರ ಒಂದು ಒಳ್ಳೆಯ ಫಲವನ್ನು ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಈ ಎರಡು ಗ್ರಹಗಳು ಈ ಒಂದು ಮಾಸದಲ್ಲಿ ಅಂತಂದರೆ ಜೂನ್ ಮಾಸದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಸಹಕಾರವನ್ನು ಖಂಡಿತವಾಗಿಯೂ ಕೊಡ್ತಾರೆ. ಇದು ಧನುರಾಶಿಯ ಒಂದು ಜೂನ್ ತಿಂಗಳ ಮಾಸ ಫಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೂ ಅನೇಕ ವಿಷಯವನ್ನು ನಾವು ಇವತ್ತಿನ ದಿವಸ ನೋಡ್ತೇವೆ. ಎಚ್ಚರಿಕೆಯನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಯಾವ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕು, ಇದೆಲ್ಲವನ್ನು ಗಮನಿಸ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ಸಾಧ್ಯವಾದಷ್ಟು ಈ ಮಾಸ ಭವಿಷ್ಯವನ್ನು ನಾನು ಬೃಹಜ್ಜಾತಕ ಗ್ರಂಥಕ್ಕೆ ಅನುಗುಣವಾಗಿ ಗ್ರಹಗಳ ಬದಲಾವಣೆ ಆಗೋದರಿಂದ, ಗೋಚರದಲ್ಲಿ ಸ್ಥಾನ ಬದಲಾವಣೆ ಆಗೋದರಿಂದ ಯಾವ ರೀತಿಯ ಫಲ ಸಿಗುತ್ತೆ ಅಂತನ್ನೋ ಆಧಾರದ ಮೇಲೆ ನಾನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಇನ್ನು ಹಣಕಾಸಿನ ವಿಷಯ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದ್ರೆ, ನೋಡಿ, ಹಣಕಾಸು ಕೂಡ, ಯಾಕಂದರೆ ಸಪ್ತಮದಲ್ಲಿ ಗುರು ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಸೊ ಅದು ಕೂಡ ನಿಮಗೆ ಈಗಿರುವಂಥ ಒಂದು ಅಡಚಣೆಗಳನ್ನು ನಿವಾರಣೆ ಮಾಡಿ ಒಂದು ಉತ್ತಮವಾದಂಥ ಪ್ರಗತಿಯನ್ನು ನೀವು ಖಂಡಿತವಾಗಿಯೂ ಕಾಣಿಸ್ತೀರಾ. ಅದರಲ್ಲೂ ವಿಶೇಷವಾಗಿ ನೋಡಿ, ಈ ನಿಮ್ಮ ಹಣ ಬೇರೆ ಎಲ್ಲಾದರೂ ಸಿಕ್ಕೊಂಡು ಬಿದ್ದಿದ್ರೆ, ಅಂದರೆ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಮರಳಿ ಬರ್ತಾ ಇದ್ದಿದ್ದಿಲ್ಲ, ಅಂಥ ವ್ಯವಹಾರ ಖಂಡಿತವಾಗಿಯೂ ಬಗೆಹರಿಯುತ್ತೆ. ಆ ದಿಸೆಯಲ್ಲಿ ನೀವು ಉತ್ತಮವಾದಂಥ ಪ್ರಯತ್ನವನ್ನು ಮಾಡಿ. ಇದರ ಜೊತೆ ನೋಡಿ, ವಿಶೇಷವಾಗಿ ಸಪ್ತಮದ ಮೇಲೆ ಗುರು ಭ್ರಮಣವನ್ನು ಮಾಡುವಾಗ ಅವಿವಾಹಿತರಿಗೆ, ಅಂದರೆ ಮದುವೆ ಆಗದೇ ಇರೋರಿಗೆ ತುಂಬ ಅನುಕೂಲ. ಬಹಳ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ 100% ಆಗಿ ನಿಮಗೆ ಮದುವೆ ಯೋಗ ಇದೇ ಒಂದು ವರ್ಷದಲ್ಲಿ, ಅಂತಂದರೆ 2020ರಲ್ಲಿ ಕೂಡಿ ಬರೋದರಿಂದ ಸಮಯ ಚೆನ್ನಾಗಿದ್ದಾಗ ನೀವು ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ಯಾವುದೇ ಅದರ ಜೊತೆಗೇನು ಕೂಡ ನೋಡಿ, ಇನ್ನು ಒಂದು ವೇಳೆ ಮದುವೆ ಆದವರಿದ್ದರೆ, ನಿಮ್ಮ ದಾಂಪತ್ಯ ಸಮಸ್ಯೆ ಏನಾದರೂ ಇದ್ದರೂ ಕೂಡ, ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದು ಕೂಡ ಬಗೆಹರಿಯುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಪ್ರಯತ್ನವನ್ನು ಮುಂದುವರಿಸಿ. ಉದ್ಯೋಗ ಮತ್ತು ವ್ಯಾಪಾರ ಲಾಭದಲ್ಲಿ ಸಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ ಅಂತಂದರೆ ಖಂಡಿತವಾಗಿಯೂ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನೋಡಿ, ನೌಕರಿಯನ್ನು ನೀವು ಮಾಡ್ತಾ ಇದ್ದರೆ ವಿಶೇಷವಾದಂಥ ಗೌರವ, ಪ್ರಮೋಷನ್ ಅಂತಂದರೆ ಬಡ್ತಿ ಕೂಡ ಇಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇರೋದರಿಂದ ಬರುವಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಪ್ರಯತ್ನವನ್ನು ಮುಂದುವರಿಸಿ. ಬಂದಂಥ ಅವಕಾಶವನ್ನು ಬಿಟ್ಟು ಬಿಡಬೇಡಿ. ಆಮೇಲೆ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಅಂತಂದರೆ ತಕರಾರುಗಳೇನಾದರೂ ಇದ್ದರೂ, ನ್ಯಾಯಾಲಯದಲ್ಲಿ ಇತ್ತು ಅಂತಂದರೂ ಕೂಡ ಅದು ಕೂಡ ಅತ್ಯಂತ ಇಷ್ಟು ದಿವಸ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಲ್ವ್ ಆಗ್ತಾ ಇದ್ದಿದ್ದಿಲ್ಲ, ಅದು ಸುಲಭವಾಗಿ ಪರಿಹಾರವಾಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಸಮಸ್ಯೆ ಯಾವುದೇ ಇರೋದೇ ಇಲ್ಲ, ಆರೋಗ್ಯ ಕೂಡ ತುಂಬ ಉತ್ತಮವಾಗಿ ಇರುತ್ತೆ. ಆದರೆ ಸ್ವಲ್ಪ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಶನಿ ಪ್ರಭಾವದಿಂದ ಸ್ವಲ್ಪ ಮಾನಸಿಕವಾಗಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತೀರ, ಅದೇನು ವಿಶೇಷವಾಗಿ ತೊಂದರೆ ಖಂಡಿತವಾಗಿಯೂ ಇಲ್ಲ. ಖರೀದಿ ವ್ಯವಹಾರಗಳನ್ನು ನೀವು ಖಂಡಿತವಾಗಿಯೂ ಈ ಒಂದು ಮಾಸದಲ್ಲಿ ಮಾಡಬಹುದು. ಒಟ್ಟಾರೆಯಾಗಿ ಐ ಥಿಂಕ್ ಧನುರಾಶಿಯವರಿಗೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನೋಡಿ, ಒಂದು ಶನಿ ಮತ್ತು ಕೇತು ಬಿಟ್ಟರೆ ಯಾವ ವಿಶೇಷ ಪ್ರಬಲವಾದಂಥ ಗ್ರಹಗಳು ನಿಮಗೆ ವಿಶೇಷವಾದಂಥ ತೊಂದರೆಯನ್ನು ಕೊಡೋದಿಲ್ಲ. ಕುಜ ಕೂಡ ಒಂದಷ್ಟು ಉಪದ್ರವವನ್ನು ಕೊಡುವಂಥ ಸಾಧ್ಯತೆ ಇರೋದರಿಂದ, ಆದರೆ ಗುರುಬಲ ವಿಶೇಷವಾಗಿರೋದರಿಂದ ಇದೆಲ್ಲದರಿಂದ ನೀವು ಪಾರಾಗ್ತೀರ. ವಿಶೇಷವಾಗಿ ಗಣಪತಿ ಆರಾಧನೆಯನ್ನು ಈ ಒಂದು ತಿಂಗಳು ಮಾಡಿದ್ದಾದರೆ ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತೆ. ಒಳ್ಳೆಯದ.